हो सर ಯಾರು ಮೇಡಮ್ ಇಲ್ಲಿ ಬರ್ರಿ ನೀವೇ ತಹಸೀಲ್ದಾರ್ ಬರುತ್ತೆ ಹೇಳಿ ಎಲ್ಲ ಒಂದು ಬೇರೆ ಸೆಕ್ಷನ್ ಸರಿ ಇಲ್ಲಿ ಎಷ್ಟು ಆಫೀಸ್ ಇದೆಯಮ್ಮ ಎಷ್ಟು ಆಫೀಸ್ ಇದೆ ಅರವಿಂದ್ ಫುಡ್ ಡಿಪಾರ್ಟ್ಮೆಂಟ್ ಸರ್ವೆ ಆಫೀಸ್ ಎರಡೂ ಇದೆ ಇಲ್ಲಿ ಒಬ್ಬರು ಮೂವತ್ತೈದು ಜನ ಅರವತ್ತು ಮೂಮೆಂಟ್ ರಿಜಿಸ್ಟರ್ ತರಿಸಿ ಕ್ಯಾಶ್ ಲಿಸ್ಟ್ ಮಾಡಿ ಮೂಮೆಂಟ್ ರಿಜಿಸ್ಟರ್ ನೋಡಿ ಮೂಮೆಂಟ್ ರಿಜಿಸ್ಟರ್ ಚಲನವಲನ ಪುಸ್ತಕ ಬರೀ 31 ಜನ ಮಾಡ್ತಾರೆ ಅವ್ರಿಗೆ ಅಟೆಂಡೆನ್ಸ್ ಇಲ್ಲ ಎಲ್ಲ ಆಗ್ತದೆ ನೀವು ಚೆಕ್ ಮಾಡ್ತೀರಾ ಅದನ್ನು ಮಂತ್ಲಿ ಎಷ್ಟು ಸಲ ಮಾಡ್ತಿದ್ದೀವಿ ಅವ್ರು ಮಾನ್ಸರ್ ನಾವು ಬರೋದೇ ಇಲ್ಲ ಏನು ಮಾಡ್ತೀವಿ ಮಾನಿಟರ್ ಮಾಡಬೇಕು ಎವ್ರಿ ಮಂತ್ ಎವ್ರಿ ಡೇ ಡೈಲಿ ಕೊಟ್ಟು ಯಾವತ್ತು ಸರ್ಟಿಫೈ ಅಲ್ವಾ ಮಾಡಿದಿರ ಮುಂದಿನ ತಿಂಗಳು ಸ್ವಲ್ಪ ಕೊಡಿ ಇದು ಏಪ್ರಿಲ್ ಮಾರ್ಚ್ ಕೊಡಿ ಫೆಬ್ರವರಿ ಕೊಡಿ ಟೈಪಿಂಗ್ ಕೊಡಿ ಏನು ಮೂಮೆಂಟ್ ಇಷ್ಟ ಅಂದರೆ 21 ನಿಮಿಷ ಇದೆ ಮಿಕ್ಕಿದ್ದು 29/3/2021 21 2 3 4 3 ವರ್ಷ ಬರ್ತಾ ಇಲ್ಲ ಕೋಲಾರ ಕಚೇರಿಗೆ ಮತ್ತೆ ಬಂದಿದ್ದು ಎಷ್ಟೊತ್ತಿಗೆ ಬಂದಿಲ್ಲ ಬರಿಬೇಕಲ್ಲ ಎಷ್ಟೊತ್ತು ಹೋದ ಎಷ್ಟೊತ್ತು ಬಂದ ಬರಿಬೇಕಮ್ಮ ಎರಡು ಎಂಟ್ರಿ ಆಗ್ಬೇಕು ಯು ಶುಡ್ ಮಾನಿಟರ್ ಪ್ರಾಪರ್ಲಿ ಇದೇನೋ ಇಷ್ಟಪಟ್ಟು ಮಾಡ್ತಾರೆ ಎಷ್ಟು ಆರ್ಟಿ ಕೇಸ್ ಪೆಂಡಿಂಗ್ ಇದೆ ನಿಮ್ಗೆ ಜ್ಞಾಪಕ ಇಲ್ವಾ ಹಿಂಗೆ ಪಟ್ಟ ಅಂತ ಆರ್ಟಿ ಕೇಸ್ ಎಷ್ಟಿದೆ 770 ಎಷ್ಟಿದೆ ನಿಮ್ಮ ರೆಗ್ಯುಲರೇಷನ್ ಎಷ್ಟಿದೆ ಎಲ್ಲ ಏನ್ ಯಜಮಾನ ನೀವು ಹೇಳಿ ಹೇಳಿ ಕೆಲಸ ಇದೆಯಾ ಕೆಲಸ ಇದೆ ಇಲ್ಲಿ ಏನ್ ಪ್ರಾಬ್ಲಮ್ ಸರ್ವೆ ಆಫೀಸ್ ಅಲ್ಲ ಸರಿ ನಡೀರಿ ಏನಾಗಿದೆ ಕೇಳಿದ್ರು ಯಜಮಾನ ಪ್ರಾಬ್ಲಮ್ ಎಲ್ಲ ಟೀಮ್ ಒಂದೇ ಕಡೆ ಹೋಗೋದು ಬೇಡ ಏರಿಯಾ ಏನ್ ಮಾಡ್ಬೋದು ಕೇಸ್ ಕಳಿಸ್ತಾ ಇಲ್ವಾ ಇವ್ರಿಗೆ ಬರೋ ಎಸಿ ಬರುತ್ತೆ ಅದು ಬ್ರಿಟಿಷ್ ಎಲ್ಲ ಎಸಿಗೆ ಎಸಿ ಮುಂದೆ ಅಪ್ಲಿಕೇಶನ್ ಹಾಕ್ಬೇಕು ನೀವು ಸೆಕ್ಷನ್ 4 ಅಲ್ಲಿ ಅಲ್ಲಿ ಮಾಡ್ತಾರೆ ಅವ್ರು ಹುಡ್ಕೊಡ್ತಾರೆ ತಾಯಿ ಡ್ಯೂಟಿ ಅಂತ ಅಸ್ಟೇಟ್ ಕಮಿಷನ್ ಓದಿಸ್ಕೋಬೇಕು ಡಾಕ್ಯುಮೆಂಟು ಸಿಗ್ತಾ ಇಲ್ಲ ಆ ಟೈಪ್ ಅಪ್ಲೈ ಮಾಡಿದ್ರಿ ಕೊಟ್ಟಿಲ್ಲ ಅಂದ್ರೆ ಅಪೀಲ್ ಹಾಕಿ 30,000 ಹಾಕ್ತಾರೆ ಕೈಯಿಂದ ಸಿಗಲ್ಲ ಅಂತ ಎಷ್ಟು ವರ್ಷ ಆಯ್ತು ಕೆಲವೊಂದು ಬಚ್ಚಿಟ್ಕೊಂತಾವ ಸರ್ಚ್ ಮಾಡ್ತಾ ಇದ್ದೀವಿ ನಿಮ್ಮ ವಿಲೇಜ್ ಅಕೌಂಟೆಂಟ್ ರವಿ ಡಿಸ್ಕೌಂಟ್ ಇಟ್ಕೊಳ್ಳಿ ಅವರೇ ಸಿಗ್ಬಿಟ್ರು ಎಲ್ಲ ಮಾಡ್ತಾರೆ ಮುಚ್ಚಿ ಬಿಡ್ತಾರೆ ಇವ್ರ ರೆಕಾರ್ಡ್ಸ್ ಹೊರಗಡೆ ಎಲ್ಲ ಹೋಗಿರ್ತಾವೆ ಅಷ್ಟೇ ನೀವು ಎಷ್ಟು ಸಾಕಿಲ್ ಬಂದು ನೀವು ಸ್ಟ್ರಾಂಗ್ ಆಗ್ಬೇಕ್ರಿ ಮೇಡಮ್ ನಿಂತಿದ್ರೆ ಆಗಲ್ಲ ಇಲ್ಲೇನು ಆರಾಮ ಹೆಸರು ಕೂತ್ಕೊಂಡು ನೆಮ್ಮದಿಯಾಗಿದ್ರೆ ಆಗಲ್ಲ ಜನರಿಗೆ ನೆಮ್ಮದಿ ಆಗ್ಬೇಕಲ್ಲ ರೆಕಾರ್ಡ್ ಯಾಕೆ ಸಿಕ್ಕಿಲ್ಲ ನಿಮ್ಮ ಲೈಟ್ ಆಟೋ ಅಪ್ಲೈ ಮಾಡು ಇಂಟರ್ವ್ಯೂ ಕೊಟ್ಟಿಲ್ಲ ಅಂದ್ರೆ ಅಪೀಲು 19 ಮತ್ತೆ ನಿಮ್ಮನ್ನು ಕರೆಸ್ತಾರೆ ಅಲ್ಲ ನಿಮ್ ಸ್ಟೋರ್ ಯಾರು ಸ್ಟೋರ್ ಇನ್ಚಾರ್ಜ್ ರೆಕಾರ್ಡ್ ಇನ್ಚಾರ್ಜ್
ಇಂಥ ಪ್ಲೇಸಸ್ ಮಾಡ್ಬೇಕು ಸರ್, ಜನ ಅನುಕೂಲ ಆಗುತ್ತೆ. ನೀವು ಟೌನಲ್ಲಿ ಮಾಡಿದಷ್ಟು ಬಿಟ್ಟರೆ ಅಷ್ಟು ಇಲ್ಲ ಆಗ್ಬೇಕು ಸರ್. ಯಾರು ವ್ಯಾಪಾರ ಕರಿಯಪ್ಪ ತೌಫಿಕ್ಗೆ ಗೀತಾ ಮೇಡಮ್, ನೀವು ಇದೇ ಎಷ್ಟು ಪೆಂಡಿಂಗ್ ಕೊಡಿ, ಮುಗಿಸ್ಬೇಕು. ಇನ್ನಿದ್ದಾಗಲ್ಲ ನೀವು ಡೋಂಟ್ ಡಿಪೆಂಡ್ ಅಪಾನ್ ಯುವರ್ ಹೋಗಿ ಎಲ್ಲ ಹೋಗಿ ಬೇರೆ ಏನು ಸಿಸ್ಟರ್ ಆವತಿ ಕ್ಲಿಯರ್ ಮಾಡ್ತೀವಿ. ಗೀತಾ ಮೇಡಮ್ ಇನ್ನೂ ಗೊತ್ತಿಲ್ಲ ಕೋರ್ಟ್ 2854 ಪ್ಲಸ್ ಎಲ್ಲ ಸೇರಿ ಹಾಂ ಜಾಸ್ತಿ ಆಗಲಿಲ್ಲ 2000 ವರ್ಷದ ಯಾರು ರೆಕಾರ್ಡ್ ಕೊಡ್ತಾರೆ ಕಾಕ ರೆಕಾರ್ಡ್ ನಿಂತಾಗುತ್ತೆ. ರೆಕಾರ್ಡ್ ನಡ್ಕೊಂಡು ಹೋಗ್ತಿದ್ಯಾ, ಬೇರೆ ತಾಲೂಕು ಹೋಗ್ತಿದ್ಯಾ, ಸುಲ್ತಾನ್ಗೆ ಇಲ್ಲ ಮುಂತಾದ ಅಪ್ಪ ರೆಕಾರ್ಡ್ ಹೋಗ್ತಲ್ಲ, ನೀವು ರೆಕಾರ್ಡ್ ಕೊಡ್ತಾ ಇಲ್ಲ. ರೆಕಾರ್ಡ್ ಇಲ್ಲ ಅಂತಲ್ಲ ಅವ್ರಿಲ್ಲ ಅಂತಾರಲ್ಲ, ರೆಕಾರ್ಡ್ ಏನಿದೆ ಹೆಸರು? ಎಷ್ಟು ವರ್ಷ ಆಯ್ತು ಬಂದಿಲ್ಲ? ನಾನು ಇಲ್ಲಿ ಬಂದು ಒಂದು ವರ್ಷ ಆಯ್ತು ಸರ್. ರೆಕಾರ್ಡ್ ಬಂದು 1 ತಿಂಗಳಾಗ್ತದೆ ಸರ್. ಹಾಂ, ರೆಕಾರ್ಡ್ ಕೊಡ್ಬೇಕು. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು? 1 ವರ್ಷ ರೆಕಾರ್ಡ್ ಕೊಡ್ತಾರೆ. ರೆಕಾರ್ಡ್ ಕೊಡ್ತೀವಿ. ಹೌದು ಸರ್, ಹಾಕಿದ್ದೀನಿ. 1 ತಿಂಗಳಿಂದ ನಾನು ಮಾಡ್ಲಿಕ್ಕೆ ಪ್ರತಿದಿನ ಮಾಡ್ತೀನಿ, ಸಿಗ್ತಾ ಇಲ್ಲ. ವಾಟ್ ಪ್ರಾಬ್ಲಮ್? ಅಲ್ಲರಿ 1 ತಿಂಗಳು ವರ್ಷದಿಂದ ಬರ್ತಾ ಇದೀನಿ ಅಂತ ಹೇಳ್ತಾರಲ್ಲ. ಯಾವ್ದದ್ದು? ಕೇಸ್ ಹಾಕಿ 1 ವರ್ಷ ಆಯ್ತು ಸರ್. ಇಲ್ಲಿ ಬಂದು 1 ತಿಂಗಳಿಂದ ಆಗಿದೆ ಮೇಡಮ್. ಎಲ್ಲ ಬೇರೆಲ್ಲ ಏಡಿಲ್ಲ ಇಲ್ಲಿ ಇಲ್ಲಿ ಸರ್. ಸರ್ ಏಡಿಲ್ಲ ಮೇಲೆ ನಮ್ಮ ಹತ್ರ ಇರೋದೆಲ್ಲ ರೆಕಾರ್ಡ್ಸ್ ಎಲ್ಲ ನಾವು ಕೊಡ್ತಾ ಇದೀವಿ ಸರ್. ನಾವು ಎಲ್ಲ ಜನದ ರೆಕಾರ್ಡ್ ಸರ್ ನಾವು ಇಲ್ಲಿ ಬಂದೆ 1 ತಿಂಗಳಾಗ್ತದೆ ಸರ್. ನನಗೆ ಸಂಬಂಧ ಇಲ್ಲ. ರೆಕಾರ್ಡ್ ಎಲ್ಲೋಯ್ತು? ನೀನು ನಿಮ್ಮನ್ನ ತಂದಿರೋ ರೆಕಾರ್ಡ್ ಇಲ್ಲೋ ತಾನೆ? ಫಸ್ಟ್ ಊರಲ್ಲಿ ಇರ್ಲೇಬೇಕಲ್ರಿ. ನಮಗೂ ಯಾರು ಸರ್ಕಾರಿ ಚಾರ್ಜ್ ಕೊಟ್ಟಿಲ್ಲ ಸರ್ ಸ್ಟಾರ್ಟಿಂಗಿಂದ. ಸರ್ಕಾರಿ ದಾಖಲೆ ಹೇಳೋದಕ್ಕೆ ಆನ್ಸರ್ ಮಾಡಬೇಕು. ಒಂದ್ ನಿಮಿಷ ಮಾತಾಡ್ತಾ ಇದ್ರು ಒಬ್ಬೊಬ್ಬರಿಗೆ ಯಾಕೆ ಅವಸರ? ಸುಮಾರು 2-3 ವರ್ಷದಿಂದ 6 ವರ್ಷದಿಂದ ಇಲ್ಲಿ ಓಡಾಡ್ತಾರೆ, ಪ್ರತಿ ದಿವಸ ಓಡಾಡ್ತಾರೆ. ಫೋನ್ ನಂಬರ್ ಏನು 1 ತಿಂಗಳ ಸಂಬಂಧ ಇಲ್ಲ. ಅವ್ರು ಕೊಡೋಕ್ಕೆ ಎಷ್ಟು ವರ್ಷ ಬೇಕು ನಿನ್ಗೆ ಹೇಳಿ? ಈ ರೆಕಾರ್ಡ್ ಕೊಡೋಕ್ಕೆ ಎಷ್ಟು ವರ್ಷ ಬೇಕು ಹೇಳಿ ಬರ್ಕೊಂಡು ಹೋಗ್ತೀನಿ. ಅಲ್ರಿ ಎಷ್ಟು ವರ್ಷ ಬೇಕು? ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಸ್ಟೋರಿ ಬೇಡ, ಇರೋ ಡಾಕ್ಯುಮೆಂಟ್ ಇಲ್ಲದೆ ಏನು ಮಾಡ್ತೀಯಾ? ಕೊಡ್ತೀವಿ ಸರ್ ನಾವು. ಎಲ್ಲೋಯ್ತು ಅನ್ನೋದ್ರ ಸುಮ್ಮನೆ ಡೈಲಾಗ್ ಹೊಡಿಬೇಡಿ. ಇಲ್ಲ ಸರ್ ಕೊಡ್ತೀವಿ ಸರ್, ಬಿಟ್ಟು ಕೊಡ್ತೀವಿ. ಬರ್ಕೋ ಅವ್ರು ಯಾರು ರೊಕ್ಕ ಎಷ್ಟು ವರ್ಷದಿಂದ ಬರ್ಕೋ ಇವನ್ನ ಪಾರ್ಟಿ ಮಾಡಿ. ಇದು ಭೂಮಿ ಸಪ್ರೇಟ್ ಇಸ್ಕೋ ಅವೆಲ್ಲ ಇಸ್ಕೋ. ಹಾಕೊಂಡಿದ್ದಾರೆ ಅವರೇ ಅಂತ. ಯಾಕೆ ಹಿಂಗೆ ಮಾಡ್ತಾ ಇದ್ದೀಯ? ಕೂತ್ಕೋ, ಒಂದು ಕಡೆ ಕೂತ್ಕೊಂಡು ಎಲ್ಲ ಕೊಡ್ಕೊ ಕೊಡ್ರಿ, ಅಲ್ಲೆಲ್ಲ ಕೊಡ್ರಿ. ಜನಕ್ಕೆ ಎಷ್ಟು ಮಾಹಿತಿ ಕೊಡಿ ಸಾರ್ ಹತ್ರ ಎಷ್ಟು ಮಾಹಿತಿ ಕೊಡಿ, ಜನಕ್ಕೆ ಎಷ್ಟು ಮಾಹಿತಿ ಕೊಡಿ ಸರ್. ಇಲ್ಲ ಸರ್ ಕೊಡಿ ಸರ್ ಕೊಡಿ. ಎಲ್ಲ ಈ ಥರ ಮಾಡ್ತಾ ಇದ್ದಾರೆ. ಇನ್ನೊಂದು ತೆಗಿ. ನಿಮ್ಮಲ್ಲಿ ಕೆಲಸ ಮಾಡತ್ತಾನ? ನಾನು ಪ್ರತಿಯೊಬ್ಬರಿಗೂ ವಾರ್ನಿಂಗ್ ಕೊಟ್ಟಿದ್ದೀನಿ ಸರ್. ಯಾರ ಹತ್ರನೂ ತಗೋಬಾರ್ದು. ಇವ್ರಿಗೂ ಜನರಿಗೂ ನಾನು ಬಂದು ಹೇಳ್ತೀನಿ ಸರ್, ನೀವ್ ಯಾರು ಯಾವ್ದಕ್ಕೂ ದುಡ್ಡು ಕೊಡೋಂಗಿಲ್ಲ ಅಂತ. ಅದಲ್ಲ ಕಣಲ್ಲಿ ಸ್ವಲ್ಪ ಅಬ್ಸರ್ವ್ ದುಡ್ಡು ಸರ್. ನಾನು ಇಲ್ಲಿ ಪ್ರತಿದಿನ ವಿಸಿಟ್ ಮಾಡ್ತೀನಿ, ಇವಾಗ ನಿಂತಿರೋರ್ಗೆಲ್ಲ ಹೇಳ್ತೀನಿ ಸರ್, ಮೇಡಮ್, ಯಾರಿಗೂ ದುಡ್ಡು ಕೊಡಬಾರ್ದು ಅಂತ ಸರ್. ಇವನಿಗೆ ವಿಡಿಯೋ ಇದೆ ಅಂತ ಅವ್ನು ವಿಡಿಯೋ ಕೊಡ್ತಾನೆ. ಇವನ ಮೇಲೆ ಆಕ್ಷನ್ ತಗೋ ಫಸ್ಟ್.
ಆಯ್ತು ಸರ್. ಇವಾಗ ಇಲ್ಲಿ ದುಡ್ಡು ಇಟ್ಕೊಡೋದು ಕ್ಲೀನಾಗಿ ಹಿಡಿಯೋದು ಕಟ್ಟಿ ಮಾಡಿ ಸರ್. ಆಮೇಲೆ ಇಲ್ಲಿ 3-4 ತಿಂಗಳು 4 ತಿಂಗಳು 5-6 ವರ್ಷ ದುಡ್ಡು ಕೊಟ್ಟರೆ ಕೆಲಸ ಮಾಡಿ ನಾವು ಇವಾಗ ಇನ್ಚಾರ್ಜ್ ಕೆಲಸಕ್ಕೆ ಮೇಡಮ್ ಯಾಕೆ ಅವ್ರ ಮೇಲೆ ಹಾಕ್ಕೊಂಡು ತಗೊಳ್ಳೋದು? ಸರ್ ನಾನು ಪ್ರತಿಯೊಂದು ಅಪ್ಲಿಕೇಶನ್ ಕೂಡ 7 ದಿನದ ಮೇಲೆ ಇಟ್ಕೊಳ್ಳೋದಿಲ್ಲ ಅಂತ ಇಲ್ಲಿ ವರ್ಷ ಗಟ್ಟಲೆ ಎಲ್ಲ ಕೊಟ್ಟಾರಲ್ಲ, ಸಾಯ್ತಾ ಇದಾರಲ್ಲ. ಸರ್. ಸಿಕ್ಕಿದ ತಕ್ಷಣ ಮೇಡಮ್ ನೀವು ಈ ಡೈಲಾಗ್ ಹೊಡೆದ್ರೆ ಅವ್ರು ಸಿಕ್ಕಿದ್ರೆ ಅವ್ರು ಡೈಲಾಗ್ ಕೊಡ್ತಾರೆ. ಸಿಕ್ಕಿದ ತಕ್ಷಣ ಅಲ್ಲ, ಹುಡುಕ್ಬೇಕು ಅವರು. ಮೇಡಮ್ ಅವ್ರು ಕೇಳ್ತಿರೋದು ನಿಮ್ಮ ಹತ್ರ ಇರೋದು ಸರ್ಕಾರಿ ದಾಖಲೆ ಕೇಳ್ತಾರೆ, ಬೇರೆ ಕೇಳ್ತಾ ಇಲ್ಲ ಅವರು. ಅವ್ರ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಏನು ಯಾವ್ದು ಅಷ್ಟೇ. ಅವ್ರು 30 ಲಿಸ್ಟ್ ಮಾಡ್ತೀನಿ ಈ ಆಫೀಸಲ್ಲಿ ಎಕ್ಸ್ಕ್ಲೂಸಿವ್ ರೆಕಾರ್ಡ್ ರೂಮ್ ಅವ್ನು ಪಾರ್ಟಿ ಮಾಡ್ತೀನಿ, ನಿಮ್ಮನ್ನು ಪಾರ್ಟಿ ಮಾಡ್ತೀನಿ, ಲಿಸ್ಟ್ ಮಾಡ್ತೀನಿ, ಆನ್ಸರ್ ಮಾಡಿ ಸಿರಿಸ್ತಾರೆ ಇಲ್ವಾ ಅದು ಇವ್ರ ಮೇಲೆ ಹಾಕ್ಸೋದಪ್ಪ. ಮೇಡಮ್ ಇವ್ನು ಯಾವ ದುಡ್ಡು ತಗೊಳ್ಳೋನಲ್ಲ, ಸಿಂಗಲ್ ಹಾಕ್ಸೋದಪ್ಪ. ದುಡ್ಡು ಕೊಟ್ಟರೆ ಕೆಲಸ ಮಾಡೋದು ನಾಚಿಕೆ ಆಗ್ಬೇಕು. ಮೇಡಮ್ ಏನಾಗ್ತಂತ ಅಂತ ನಾವು ಕೇಳ್ತೀವಿ. ಕಂಪ್ಲೇಂಟ್ ಕೊಡಯ್ಯ, ಈ ಇದು ಮಾಡಿ ಮೇಡಮ್ ಕೊಡು, ಇದಾಗಿ ಕಂಪ್ಲೇಂಟ್ ಕೊಡು, ಕಾಟ ನಮಗೆ ಕೊಡು. ದಿಸ್ ಇಸ್ ಅನ್ಫಾರ್ಚುನೇಟ್ ಅಮ್ಮ. ನೀವು ಇವರು ಹೇಳ್ತೀಯ ಏನಕ್ಕೆ? ನೀವು ಹಿಂಗಿಂದ ಆಗಲ್ಲ, ಭದ್ರಕಾಳಿ ಹಾಕ್ಬೇಕು. ನೀನು ಮಾತಾಡಲ್ಲ, ನೀನು ಮಾತಾಡೋದು ಹೇಳ್ತಾ ಇಲ್ಲ. ನೀನು ಇಲ್ಲಿ ಸೌಂದಾಗಿ ಕಾಣಲ್ಲ, ಭದ್ರಕಾಳಿ ಹಾಕ್ಬೇಕು. ನೋಡಿ ಸ್ವಲ್ಪ ಶಿಕ್ಷೆ, ನಾನು ಮಕ್ಕಳ ಕೆಲಸ ಮಾಡೋದು. ನಿಮ್ಗೆ ಶಕ್ತಿ ಇಲ್ವಾ ಅಂದ್ರೆ ನಾನು ಡಿ ಸಿಗೆ ಹೇಳ್ತೀನಿ. ನಾವು ಹೋಗಿದಲ್ಲ, ಅದು ಅಲ್ಲಿ ಹೋಗಿದಲ್ಲ, ಹೋಗಿ ಬರಲಿ. ಒಳ್ಳೆಯದು. ಓಟಿದು 10,767 ಅಷ್ಟೇ, ಮಿಕ್ಕಿದೆಲ್ಲ ಬೇಕು. ಹೇಗೆ ಅವ್ರು ಆಗ್ತಾರಂತವಲ್ಲ. ಸರ್ವೆ ನಂಬರು ಮಿಸ್ಮ್ಯಾಚ್ ಆಗಿರುತ್ತೆ, ಆಮೇಲೆ ಉಳುಮೆ ಮಾಡ್ತಾ ಇರೋದಿಲ್ಲ. ಈಗ ಜಿಯೋ ಫೆನ್ಸಿಂಗ್ ಮಾಡ್ಬೇಕು ಸರ್, ಅದು ಸಾಗುವಳಿ ಮಾಡ್ತಾ ಇದ್ರೆ ಮಾತ್ರ ಕ್ಯಾಪ್ಚರ್ ಮಾಡ್ಕೊಡುತ್ತೆ. ಸಾಗುವಳಿ ಮಾಡಿದ್ರೆ ಏನಾದ್ರು ಬಿಟ್ಬಿಟ್ಟಿದ್ರೆ ಅದಕ್ಕೆ ನಾವು ಇವಾಗ ಎಲಿಜಿಬಲ್ ಆಗಲ್ಲ ಸರ್. ಆಮೇಲೆ ಏಜ್ ಡಿಫ್ರೆನ್ಸ್ ಇರುತ್ತೆ ಸರ್, ಏಜ್ ತಾಳೆ ಬರೋದಿಲ್ಲ. ಕೊಡಮ್ಮ ಇಲ್ಲೊಂದು ಮಡ್ಲು ತಗೊಂಬ. ಎಲ್ಲೋದು ಅವರು RI ಇನ್ಚಾರ್ಜು ಅದು ಎಲ್ಲೋದು ಹೋಗುತ್ತೆ. ಹೋಗ್ಲಿ ಅದು ಮೂವ್ಮೆಂಟ್ ಲಿಸ್ಟ್ ಬರೀಬೇಕಲ್ಲ. ಬೆಳಿಗ್ಗೆ ಹೊತ್ತು ಹೋಗ್ಲಿಗೆ ಹೋಗಿ ಮೂವ್ಮೆಂಟ್ ಲಿಸ್ಟ್ ಬರ್ತಿದಾರ ನಮ್ಮ ಅವರು, ನಿಮ್ಮ ಆಚೆ ಹೋಗಿದ್ದೆ. ಮೂವ್ಮೆಂಟ್ ಲಿಸ್ಟ್ ಎಂಟ್ರಿ ಮಾಡಿದಾರ, ಆಚೆ ಹೋಗಿರೋದು. ಅಲ್ಲೊಂದು ಕಾಣಲ್ವ ನಮ್ಗೆ, ಏನೋ ಹೆಸರು ಸುಬ್ರಹ್ಮಣ್ಯ ಬರ್ದಿಲ್ಲ. ಬೆಳಿಗ್ಗೆ ಹೊತ್ತು ಹೋಗ್ಲಿಕ್ಕೆ ಹೋಗಿ ಮಧ್ಯಾಹ್ನ ಬರ್ತಾರೆ ಸರ್. ಏನಾದ್ರು ಇನ್ಚಾರ್ಜ್ ಇದು ನೀವು ಬೇಡವಾ? ತಗೊಂಡೋಗ್ತೀವಿ ನಾವು. ಜೆರಾಕ್ಸ್ ಕೊಡು, ಸುಮ್ಮನೆ ಕೊಟ್ಬಿಡ್ತೇವೆ. ನಾವು ನೋಡ್ಲಿ ಅಂತ ಸರ್. ಜೆರಾಕ್ಸ್ ಕೊಡು. ಕೊಡಿ ನೀವು. ಭಯಂಕರ ಬಿದ್ದುವಂತ ನೀವು ಮುಳುಗಾಗು. ಜೆರಾಕ್ಸ್ ಮಾಡಿ. ಏನ್ರಿ ಯಾರವ್ರೆ ಭೌತಿಕ ಖಾತೆಗಳು? ಈ ಕಡೆ ಬನ್ನಿ, ಮುಂದೆ ಬನ್ನಿ. ಭೂಮಿಗೆ ಹೋಗೋಣ. ನಿಮ್ಮ ಹೆಸರು RID ಎಷ್ಟಿದೆ ಪೆಂಡಿಂಗು? ಅಷ್ಟೇ ಪೌಟಿ ವಾಲ್ಸ್ದು ಎಲ್ಲ ಮುಗಿಸ್ಬಿಡ್ತೀರಾ? 244 ಅವ್ರು ಬರೀ 34 ಕೆಲಸ ಮಾಡ್ತಾ ಇಲ್ಲಮ್ಮ. ಎಲ್ಲ ಅಂಡರ್ ಕರ್ಕೊ ಮುಲ್ಬಾಗ್ದಲ್ಲಿ ನ್ಯಾಚುರಲ್ ಕಲಾಮಿಟಿ ಇಲ್ಲ ಅಂದ್ರೆ ಇದೇ ನ್ಯಾಚುರಲ್ ಕಲಾಮಿಟಿ. ಇನ್ ಟೈಮ್ ರೆಕಾರ್ಡ್ ಕೊಡೋದಿಲ್ಲ, ಇನ್ ಟೈಮ್ ನಾವು ಖಾತಾ ಮಾಡಲ್ಲ, ಇದು ಇದೇ ಕಲಾಮಿಟಿ ಅಷ್ಟೇ. ಅಮ್ಮ ರೆಕಾರ್ಡ್ ಹಾಕ್ಬೋದಿಲ್ಲ ತಾಯಿ. ನೀವು ಸ್ವಲ್ಪ ಏನೂ ಒಂದು ಆಗಲ್ಲ. ಯು ಶುಡ್ ಡಿಗ್ ಔಟ್. ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ. ಅದೇನು ನೋಡಿದ್ರೆ ಅವ್ರು ನೋಡಲ್ಲ. ನೀವು ಆದಿಶಕ್ತಿ ಆಗಬೇಕು. ಯಾವಾಗ ನಿಮ್ಮದು ಆವಣಿಯಲ್ಲಿ ಏನಿದೆ ಫೇಮಸ್ ಟೆಂಪಲ್ ರಾಮಲಿಂಗೇಶ್ವರ ಹೆಂಡತಿ ಸೀತಾದೇವಿ ಆಗ್ಬೇಕಿದೆ. ಅಂದರೆ ಆ ಸೀತಾದೇವಿ ಕಾಲ್ಗೋ ಸೀತಾದೇವಿ ಸ್ಟ್ರಾಂಗ್ ಆಗಿರಬೇಕು. ನೀವು ಮಾಡದೇ ಇದ್ರೆ ಏನಾಗಲ್ಲ.